ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬ್ಯಾಂಕ್ಗಳಲ್ಲಿ ಸಾಲ ತಗೋಬೇಕಾಗಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ನ ನೋಡ್ತಾರೆ. ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದೆ, ನಿಮಗೆ ಸಾಲ ಕೊಡಕ್ಕಾಗಲ್ಲ ಅಂತ ಸಾಲನ ರಿಜೆಕ್ಟ್ ಮಾಡ್ತಾರೆ. ನೀವು ಎಲ್ಲೂ ಸಾಲನೇ ತಗೊಂಡಿರಲ್ಲ, ಆದ್ರೂ ಸಿಬಿಲ್ ಸ್ಕೋರ್ ಹೇಗೆ ಕಡಿಮೆ ಆಯಿತು? ಈ ವಿಡಿಯೋದಲ್ಲಿ ನಾನು ಸಿಬಿಲ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸಿಬಿಲ್ ಸ್ಕೋರ್ ಅನ್ನೋದು ಒಂದು 3 ಅಂಕೆಯ ನಂಬರ್, 3 ಡಿಜಿಟ್ ನಂಬರ್. ಸಿಬಿಲ್ ಸ್ಕೋರ್ 300ರಿಂದ 900ರವರೆಗೂ ಇರುತ್ತೆ. ನೀವು ಯಾವುದೇ ಲೋನ್ನ ತೆಗೆದುಕೊಳ್ಳದೆ ಹೋದ್ರೂ ನಿಮ್ಮ ಸಿಬಿಲ್ ಸ್ಕೋರು ಯಾಕೆ ಕಡಿಮೆ ಆಯಿತು ಅಂತ ನೋಡೋಣ. ನೀವು ಯಾವುದೇ ಲೋನನ್ನ ತೆಗೆದುಕೊಳ್ಳದೆ ಹೋದ್ರೂ ನೀವು ನಿಮ್ಮ ಪರಿಚಯಸ್ಥರಿಗೆ ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ಗ್ಯಾರಂಟಿ ಹಾಕಿರ್ಬೋದು, ಶ್ಯೂರಿಟಿ ಹಾಕಿರ್ಬೋದು. ಅವರು ಸಾಲವನ್ನು ಸರಿಯಾದ ಟೈಮ್ಗೆ ಪಾವತಿ ಮಾಡದೇ ಇದ್ರೂ ಆವಾಗ ನಿಮ್ಮ ಸಿಬಿಲ್ ಸ್ಕೋರು ಕಡಿಮೆ ಆಗುತ್ತೆ. ಅವರು ಕೆಲವು EMIಗಳನ್ನ ಬಾಕಿ ಉಳಿಸ್ಕೊಂಡಿರ್ಬೋದು ಅಥವಾ ಸಾಲನೇ ಕಟ್ಟದೆ ಇರ್ಬೋದು. ಆಗ ನಿಮ್ಮ ಸಿಬಿಲ್ ಸ್ಕೋರು ಕಡಿಮೆ ಆಗುತ್ತೆ. ನೀವು ಯಾರಿಗಾದರೂ ಶ್ಯೂರಿಟಿ, ಗ್ಯಾರಂಟಿ ಅಥವಾ ಕೋಬ್ಲಿಗೇಷನ್ ಹಾಕಿ ಅವರು ಸಾಲ ಏನಾದರೂ ಮನ್ನಾ ಮಾಡಿಸ್ಕೊಂಡಿದ್ರೆ ಆಗ ನಿಮ್ಮ ಸಿಬಿಲ್ ಸ್ಕೋರು ತುಂಬಾನೇ ಲೋ ಆಗಿ ಬರುತ್ತೆ. ನಿಮಗೆ ನಿಮ್ಮ ಪರಿಚಯಸ್ಥರು, ನಿಮ್ಮ ಫ್ರೆಂಡ್ಸು ಇಲ್ಲ ನಿಮ್ಮ ಕೊಲೀಗ್ಸ್ ಯಾರಾದರೂ ಶ್ಯೂರಿಟಿ ಹಾಕು ಅಂತ ಕೇಳ್ತಾರೆ. ಆದ್ರೆ ನೀವು ಶ್ಯೂರಿಟಿ ಹಾಕಕ್ಕೆ ಮೊದಲು ನೀವು ಯಾವ ಸಾಲಕ್ಕೆ ಶ್ಯೂರಿಟಿ ಹಾಕ್ತಾ ಇದ್ದೀರಾ ಮತ್ತು ಎಷ್ಟು ಸಾಲ ತಗೊಳ್ತಾ ಇದ್ದಾರೆ ಅನ್ನೋದನ್ನ ನೋಡಿ ಶ್ಯೂರಿಟಿ ಹಾಕಬೇಕು. ಮತ್ತು ನೀವು ಯಾರಿಗಾದ್ರೂ ಶ್ಯೂರಿಟಿ ಹಾಕ್ತಾ ಇದ್ರೆ ಅವರಿಗೆ ಅವರು ತೆಗೆದುಕೊಳ್ಳುವ ಸಾಲವನ್ನು ಸರಿಯಾದ ಟೈಮ್ಗೆ ಕಟ್ಟಕ್ಕೆ ಆಗತ್ತಾ ಅನ್ನೋದನ್ನ ತಿಳ್ಕೊಂಡು ನಂತರ ಶ್ಯೂರಿಟಿ ಹಾಕಿ. ಅವರು ಕೆಲವು EMIಗಳನ್ನ ಸರಿಯಾಗಿ ಕಟ್ಟದೇ ಇದ್ರೂ ಆವಾಗ ಸಿಬಿಲ್ ಸ್ಕೋರು ಕಡಿಮೆ ಆಗುತ್ತೆ. ಅವರದಷ್ಟೇ ಅಲ್ಲ, ನಿಮ್ಮ ಸಿಬಿಲ್ ಸ್ಕೋರು ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ. ಬ್ಯಾಂಕ್ಗಳಲ್ಲೇ ಆಗ್ಲಿ ಅಥವಾ ಬೇರೆ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸೈನ್ ಮಾಡ್ಬೇಕಾದ್ರೆ ನೀವು ಯಾವುದಕ್ಕೆ ಸೈನ್ ಮಾಡ್ತಿದ್ದೀರಾ ಅನ್ನೋದನ್ನ ತಿಳ್ಕೊಂಡು ಸೈನ್ ಮಾಡೋದು ಒಳ್ಳೆಯದು. ನೀವು ಮಾಡೋ ಸಹಿಗೆ ನೀವು ಎಷ್ಟು ಜವಾಬ್ದಾರರು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ನೀವು ಸೈನ್ ಮಾಡ್ಬೇಕಾದ್ರೆ ನೀವು ಶ್ಯೂರಿಟಿನ, ಗ್ಯಾರಂಟಿನ, ಕೋಬ್ಲಿಗೆಂಟ ಅಂತ ತಿಳ್ಕೊಂಡು ಸೈನ್ ಮಾಡ್ಬೇಕಾಗತ್ತೆ. ಅಥವಾ ಕೆಲವು ಸಿಗ್ನೇಚರ್ ಬರೀ ಸಾಕ್ಷಿ ಅಂತ ಮಾತ್ರ ಇರುತ್ತೆ. ನೀವು ಯಾವಾಗ್ಲೂ ಬ್ಯಾಂಕ್ಗೆ ಹೋಗಿದ್ರಿ, ಯಾರೋ ನಿಮ್ಗೆ ಏನಕ್ಕೋ ಸೈನ್ ಮಾಡಿ ಅಂತ ಕೇಳಿದ್ರು ಅಂತ ಸೈನ್ ಮಾಡೋದಲ್ಲ. ಮತ್ತು ಎಲ್ಲೇ ಆಗ್ಲಿ ಸಾಕ್ಷಿ ಅಂತ ಸೈನ್ ಮಾಡ್ಬೇಕಾದ್ರೆ ನಿಮ್ಮ ಜವಾಬ್ದಾರಿಯನ್ನು ತಿಳ್ಕೊಂಡು ಸೈನ್ ಮಾಡೋದು ಒಳ್ಳೆಯದು. ಕೆಲವು ಸಾಲಗಳಿಗೆ ಸಾಲ ಮಾಡಿರೋರು ಸಾಲನ ಕಟ್ಟದೇ ಇದ್ರೆ ನೀವು ಅದಕ್ಕೆ ಜವಾಬ್ದಾರರು ಅಂತ ಸಿಗ್ನೇಚರ್ನ ತಗೊಂಡಿರ್ತಾರೆ. ಸಾಲ ತಗೊಂಡಿರೋರು ಸಾಲನ ಕಟ್ಟದೇ ಇದ್ರೆ ಬ್ಯಾಂಕಿನವರು ನಿಮ್ಮನ್ನ ಸಾಲ ತೀರ್ಸೋದಕ್ಕೆ ಹೇಳ್ಬೋದು. ನೀವು ಅವ್ರು ತಾನೇ ಸಾಲ ತಗೊಂಡಿರೋದು, ನನಗೆ ಯಾವುದೇ ಜವಾಬ್ದಾರಿ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಸಾಲಕ್ಕೆ ಸಾಲ ತಗೊಂಡಿರೋರಷ್ಟೇ ನೀವು ಜವಾಬ್ದಾರಿ ಆಗಿರೋದ್ರಿಂದ ನಿಮ್ಮ ಸಿಬಿಲ್ ಸ್ಕೋರು ಕಡಿಮೆ ಆಗುತ್ತೆ. ಕೆಲವು ಸಾಲಗಳಿಗೆ ನಿಮ್ಮ ಆಸ್ತಿಯನ್ನು ಮಾರ್ಟ್ಗೇಜ್ ಅಂದ್ರೆ ಅಡಮಾನ ಮಾಡ್ಕೊಂಡಿರ್ತಾರೆ. ಈ ಕೇಸಲ್ಲಿ ಸಾಲ ತಗೊಂಡಿರೋರು ಸಾಲ ಕಟ್ಟದೇ ಇದ್ರೆ ನಿಮ್ಮ ಆಸ್ತಿನ ಬ್ಯಾಂಕ್ನವರು ಮುಟ್ಟುಗೋಲು ಹಾಕೋಬಹುದು. ಇಂಥ ಪರಿಸ್ಥಿತಿಯಲ್ಲಿ ಸಿಬಿಲ್ ಸ್ಕೋರ್ ಅಷ್ಟೇ ಅಲ್ಲ, ನಿಮ್ಮ ಆಸ್ತಿನೂ ಕಾಪಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಇಷ್ಟೊತ್ತು ಹೇಳಿದ್ದು ನೀವು ಸಾಲ ತಗೊಳ್ಳದೇ ಇದ್ರೂ ಯಾವ ತರ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಯ್ತು ಅನ್ನೋದ್ರ ಬಗ್ಗೆ. ನೀವು ಬೇರೆ ಯಾರಿಗೂ ಗ್ಯಾರಂಟಿ ಅಥವಾ ಶ್ಯೂರಿಟಿ ಹಾಕಿಲ್ಲ, ಆದ್ರೂ ನಿಮ್ಮ ಸ್ಕೋರು ಕಡಿಮೆ ಬರ್ತಾ ಇದೆ. ಅದಕ್ಕೆ ಇನ್ನ ಒಂದು ಮುಖ್ಯ ಕಾರಣ ಇರ್ಬೋದು, ಅದು ಕ್ರೆಡಿಟ್ ಕಾರ್ಡ್ ಪೇಮೆಂಟ್. ಸಾಮಾನ್ಯವಾಗಿ ಕ್ರೆಡಿಟ್ ಕಾರ್ಡ್ಗೆ ಕೆಲವು ಚಾರ್ಜಸ್ ಇರುತ್ತೆ. ನೀವು ಬರೀ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾತ್ರ ಮಾಡಿರ್ತೀರಾ, ಆದ್ರೆ ಚಾರ್ಜಸ್ ಹಾಗೆ ಉಳ್ಕೊಂಡಿರುತ್ತೆ. ಆವಾಗ್ಲೂ ಸಿಬಿಲ್ ಸ್ಕೋರ್ ಕಡಿಮೆ ಬರುತ್ತೆ. ಮತ್ತೊಂದು ಕಾರಣ ಅಂದ್ರೆ ನೀವು ಯಾವ್ದಾದ್ರು ಲೋನ್ ತಗೋಬೇಕಾಗಿದ್ರೆ ತುಂಬಾ ಬ್ಯಾಂಕ್ಗಳಲ್ಲಿ ಹೋಗಿ ಎನ್ಕ್ವೈರಿ ಮಾಡೋದು. ಲೋನ್ ಎನ್ಕ್ವೈರಿ ಜಾಸ್ತಿ ಇದ್ರೂ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ. ಈಗ ನೀವೇ ಲೋನ್ ತಗೊಂಡಿದ್ರಿ, ಲೋನ್ ತಗೊಂಡ ಮೇಲೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ಏನು EMI ಫಿಕ್ಸ್ ಮಾಡಿರ್ತಾರೋ ಅದನ್ನ ಟೈಮ್ಗೆ ಸರಿಯಾಗಿ ಪಾವತಿ ಮಾಡಬೇಕು. ಟೈಮ್ಗೆ ಸರಿಯಾಗಿ ಲೋನ್ನ ಪಾವತಿ ಮಾಡದೇ ಇದ್ರೆ ಆಗಲೂ ಸಿಬಿಲ್ ಸ್ಕೋರು ಕಡಿಮೆ ಆಗುತ್ತೆ. ಮತ್ತು ನೀವು ಸಾಲ ಮನ್ನಾ ಸಿಕ್ತು ಅಂತ ಸಾಲ ಮನ್ನಾ ಮಾಡ್ಕೊಂಡಿದ್ರೆ ಆಗ ಸಿಬಿಲ್ ಸ್ಕೋರು ತುಂಬಾನೇ ಕಡಿಮೆ ಬರುತ್ತೆ. ಸಾಮಾನ್ಯವಾಗಿ ಮನ್ನಾ ಆಗಿರೋ ಸಾಲನ ಕಟ್ಟಿಬಿಟ್ಟು ಮತ್ತೆ ಸಾಲನ ತಗೊಳ್ಳಿ ಅಂತ ಹೇಳ್ಬೋದು. ಈ ಸಮಸ್ಯೆನ ನೀವು ಯಾವ ಬ್ಯಾಂಕಿಂದ ಸಾಲ ತಗೊಳ್ತಾ ಇದ್ದೀರಾ ಅಥವಾ ಯಾವ ಬ್ಯಾಂಕಲ್ಲಿ ಸಾಲ ಮನ್ನಾ ಮಾಡಿಸ್ಕೊಂಡಿದ್ದೀರಾ ಅಲ್ಲಿ ಚರ್ಚೆ ಮಾಡಿ ಸಮಸ್ಯೆನ ಬಗೆಹರಿಸ್ಕೋಬಹುದು. ನೀವು ಎಲ್ಲಿ ಸಾಲ ತಗೊಂಡಿದ್ದೀರಾ ಅಂತ ಸಿಬಿಲ್ ಕಂಪನಿಗೆ ಹೇಗೆ ಗೊತ್ತಾಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ರಾಷ್ಟ್ರೀಕೃತ ಬ್ಯಾಂಕ್ಗಳಾಗ್ಲಿ, ಪ್ರೈವೇಟ್ ಬ್ಯಾಂಕ್ಗಳಾಗ್ಲಿ ಅಥವಾ ಇತರೆ ಹಣಕಾಸು ಸಂಸ್ಥೆಗಳಾಗ್ಲಿ ಎಲ್ಲಾರೂನು ಈ ಸಿಬಿಲ್ ಸಂಸ್ಥೆಗೆ ಮೆಂಬರ್ಸ್ ಆಗಿರ್ತಾರೆ. ಬ್ಯಾಂಕ್ಸ್ ಅಷ್ಟೇ ಅಲ್ಲ, ಬೇರೆ ಹಣಕಾಸು ಸಂಸ್ಥೆಗಳಿರುತ್ತಲ್ಲ ಅವರೂ ಈ ಸಿಬಿಲ್ ಸಂಸ್ಥೆಗೆ ಮೆಂಬರ್ಸ್ ಆಗಿರ್ತಾರೆ. ಸಿಬಿಲ್ ಕಂಪನಿ RBI ಇಂದ ಅಪ್ರೂವ್ ಆಗಿರುತ್ತೆ. ಮೆಂಬರ್ ಬ್ಯಾಂಕ್ಸ್ ಮತ್ತು ಹಣಕಾಸು ಸಂಸ್ಥೆಗಳು ಸಿಬಿಲ್ ಸಂಸ್ಥೆಗೆ ಯಾರು ಲೋನ್ ತಗೊಂಡಿರ್ತಾರೋ ಅವ್ರ ಡಾಟಾನ ಕೊಡ್ತಾ ಇರ್ತಾರೆ.
ಬ್ಯಾಂಕು ಅಥವಾ ಹಣಕಾಸು ಸಂಸ್ಥೆಯಲ್ಲಿ ಲೋನ್ ತಗೊಂಡಿರುವಂತ ಡಾಟಾ ಸಿಬಿಲ್ ಸಂಸ್ಥೆಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸಿಬಿಲ್ ಸ್ಕೋರು ಕಡಿಮೆ ಆದ್ರೆ ನಿಮಗೆ ಸಾಲ ಕೊಡೋದನ್ನ ನಿರಾಕರಿಸಬಹುದು, ಅಥವಾ ನಿಮಗೆ ಈ ಸಾಲ ಏನ್ ಕೊಡ್ತಾರೆ ಆ ಸಾಲಕ್ಕೆ ಬಡ್ಡಿ ರೇಟು ಜಾಸ್ತಿ ಆಗ್ಬೋದು. ಕೆಲವು ಬ್ಯಾಂಕ್ಸ್ ಅಲ್ಲಿ ಸಿಬಿಲ್ ಸ್ಕೋರು ತುಂಬಾ ಕಡಿಮೆ ಇದ್ರೆ ಸಾಲನೇ ಕೊಡೋದಿಲ್ಲ. ಇನ್ನು ಕೆಲವು ಬ್ಯಾಂಕ್ಸ್ ಅಲ್ಲಿ ಸಿಬಿಲ್ ಸ್ಕೋರು ಕಡಿಮೆ ಇದ್ರೆ ಹೆಚ್ಚಿನ ಬಡ್ಡಿ ಹಾಕ್ತಾರೆ. ನಿಮ್ಮ ಸಿಬಿಲ್ ಸ್ಕೋರು ಉತ್ತಮವಾಗಿರ್ಬೇಕು ಅಂತ ಅಂದ್ರೆ ನೀವು EMIಗಳನ್ನ ಸರಿಯಾಗಿ ಕಟ್ತಾ ಬರಬೇಕು ಮತ್ತು ಯಾವುದೇ ಸಾಲ ಮನ್ನಾ ಮಾಡಿಸ್ಕೋಬಾರ್ದು. ಮತ್ತು ನೀವು ಯಾರಿಗಾದ್ರೂ ಸಾಲಕ್ಕೆ ಶ್ಯೂರಿಟಿ ಹಾಕಿದ್ರೆ ಅವರು ಸಾಲನ ಸರಿಯಾಗಿ ಕಟ್ತಾ ಇದ್ದಾರಾ ಅಂತ ನೀವು ಗಮನಿಸ್ಬೇಕು. ನೀವು ಯಾವುದೇ ಸಾಲ ತಗೊಂಡಿಲ್ಲ ಅಥವಾ ಯಾವುದೇ ಸಾಲ ಮನ್ನಾ ಮಾಡಿಸ್ಕೊಂಡಿಲ್ಲ ಮತ್ತು ನೀವು ಯಾರಿಗೂ ಶ್ಯೂರಿಟಿ ಗ್ಯಾರಂಟಿ ಏನೂ ಹಾಕಿಲ್ಲ, ಆದ್ರೂ ನಿಮ್ಮ ಸಿಬಿಲ್ ಸ್ಕೋರು ಕಡಿಮೆ ಬರ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ಬಹುದು. ನೀವು ಯಾವ್ದಾದ್ರೂ ಹಣಕಾಸು ಸಂಸ್ಥೆಯಿಂದ ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದೀರಾ ಅಂತ ಚೆಕ್ ಮಾಡಿ. ನೀವು ಯಾವುದೇ ಕ್ರೆಡಿಟ್ ಕಾರ್ಡ್ ತಗೊಳ್ದೇ ಇರಬಹುದು, ಆದ್ರೂ ನಿಮ್ಮ ಸಿಬಿಲ್ ಸ್ಕೋರು ಕಡಿಮೆ ಬಂದಿರಬಹುದು. ಸಿಬಿಲ್ ರಿಪೋರ್ಟ್ ಅಲ್ಲಿ ಯಾವುದೋ ಒಂದು ಲೋನ್ ಕಾಣಿಸ್ತಾ ಇರಬಹುದು, ಆದ್ರೆ ಅದು ಯಾವ ಲೋನು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸಿದ್ರೆ ನೀವು ಸಿಬಿಲ್ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಬಹುದು. ಅಲ್ಲಿ ಡಿಸ್ಪ್ಯೂಟ್ ರೈಸ್ ಮಾಡಬಹುದು. ಸಿಬಿಲ್ ಸಂಸ್ಥೆಯಿಂದ ಏನಾದ್ರು ತಪ್ಪಾಗಿ ರೇಟಿಂಗ್ ಬಂದಿದ್ರೆ ಆವಾಗ ಅವರು ಸರಿ ಮಾಡಿ ಕೊಡ್ತಾರೆ. ಸಿಬಿಲ್ ಸ್ಕೋರ್ನ ಸಿಬಿಲ್ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು, ಅಥವಾ ಬ್ಯಾಂಕ್ಗಳು ಸಾಲ ಕೊಡಬೇಕಾದ್ರೆ ಅವರೇ ಚೆಕ್ ಮಾಡ್ತಾರೆ. ಸಿಬಿಲ್ ಸ್ಕೋರ್ನ ಬಗ್ಗೆ ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.